ಎಸ್, ಯಾರು ಏನೇ ಹೇಳಿ ನ್ಯೂಜಿಲೆಂಡ್ ಅದೆಷ್ಟೇ ಸ್ಟ್ರಾಂಗ್ ಆಗಿರ್ಲಿ, ಇಂಡಿಯಾ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಇಂಡಿಯನ್ ಪ್ಲೇಯರ್ಸ್ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ. ಈ ಸಲ ಕೂಡ ಅಂದ್ರೆ 3ನೇ T20 ಸೀರೀಸ್ ನ ಕಪ್ಪನ್ನ ತಮ್ಮ ಮುಡಿಗೇರಿಸಿಕೊಂಡೇ ಏರಿಸ್ಕೋತಾರೆ ಟೀಮ್ ಇಂಡಿಯಾ ಅಂತ ಇಡೀ ವಿಶ್ವ, ಇಡೀ ಇಂಡಿಯಾ ಕಾದು ಕೂತಿರುವಂತದ್ದು. ಇನ್ನು ತುಮಕೂರಿನಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರವನ್ನ ಅಭಿಮಾನಿಗಳು ಸಲ್ಲಿಸ್ತಾ ಇದ್ದಾರೆ. ಟೀಮ್ ಇಂಡಿಯಾ ಗೆಲ್ಲಿ ಅಂತ ತಿರಂಗಾ ಧ್ವಜ ಹಿಡಿದು ಟೀಮ್ ಇಂಡಿಯಾಗೆ ಶುಭ ಹಾರೈಸ್ತಾ ಇದ್ದಾರೆ. ಈ ಸಲ ಕೂಡ ವರ್ಲ್ಡ್ ಕಪ್ ನಮ್ದೇ ಅಂತಿದ್ದಾರೆ ಟೀಮ್ ಇಂಡಿಯಾ ಅಭಿಮಾನಿಗಳು. ತುಮಕೂರಿನಲ್ಲೂ ಕೂಡ ಅಭಿಮಾನಿಗಳ ಸಂಭ್ರಮ ಮನೆ ಮಾಡಿದೆ. ವರ್ಸಸ್ ನ್ಯೂಜಿಲೆಂಡ್ ಫೈನಲ್ಸ್ ಇದೆ. ಆಲ್ಮೋಸ್ಟ್ ಥ್ರೂ ಔಟ್ ಟೂರ್ನಮೆಂಟ್ ಇಂಡಿಯಾ ಸಖತ್ತಾಗಿ ಆಡ್ಕೊಂಡು ಬಂದಿದ್ದಾರೆ. ಎಲ್ಲೋ ಒಂದು ಸೌತ್ ಆಫ್ರಿಕಾ ಮೇಲೆ ಒಂದು ಲಕ್ಕಿ ಅಂತಲೇ ಹೇಳ್ಬೋದು ಅವ್ರು ಗೆದ್ದಿರೋದು. ಇನ್ನೆಲ್ಲ ಕನ್ವಿನ್ಸಿಯಾಗಿ ವಿಕ್ಟ್ರಿ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೀಲ್ಡಿಂಗು ಕ್ಯಾಚಿಂಗ್ ಎಫಿಷಿಯನ್ಸಿ ಕಡಿಮೆ ಇರೋದ್ರಿಂದ ಇವತ್ತೆಲ್ಲ ಓವರ್ಕಮ್ ಮಾಡಬೇಕು. ಫೀಲ್ಡಿಂಗಿಂದ ಹಿಡಿದು ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಚೆನ್ನಾಗೇ ನಡೀತಾ ಇದೆ. ಯಾವುದು ಯೋಚನೆ ಮಾಡ್ಕೊಂಡು ಮಾಮೂಲಿ ಹೆಂಗೆ ಆಡ್ತಿದ್ರೋ ಅವ್ರನ್ನ ನೋಡ್ಕೊಂಡು ಆಡ್ಕೊಂಡ್ರೆ ಆರಾಮ್ಸೆ ಮೊದಲು ವುಮೆನ್ಸ್ ಕ್ರಿಕೆಟಿಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಿರಲಿಲ್ಲ, ಬಟ್ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಲೈಕ್ ಲಾಸ್ಟ್ 5 ಇಯರ್ಸಿಂದ. ಆ್ಯಂಡ್ ಇವಾಗ ವುಮೆನ್ಸು ತುಂಬ ಚೆನ್ನಾಗಿ ಆಡಿಬಿಟ್ಟು ಚಾಂಪಿಯನ್ಸ್ ಆಗ್ತಿದ್ದಾರೆ. ಮೆನ್ಸು ತುಂಬ ಸಪೋರ್ಟ್ ಮಾಡಿದರು ನಮಗೆ, ಲೈಕ್ ಮ್ಯಾಚಸ್ ನಡಿಬೇಕಾದ್ರೆ. ಎಸ್ಪೆಷಲಿ ಸೂರ್ಯಕುಮಾರ್ ಯಾದವ್ ತುಂಬ ಸಪೋರ್ಟ್ ಮಾಡಿದರು ವುಮೆನ್ಸಿಗೆ. ಇವಾಗ ನಾವು ಮೆನ್ಸ್ ಕ್ರಿಕೆಟಿಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀವಿ. ನಮ್ಮ ಪೇರೆಂಟ್ಸು ಸಪೋರ್ಟ್ ಮಾಡಿಬಿಟ್ಟು ನಮಗೆ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಫ್ಯೂಚರಲ್ಲಿ ವುಮೆನ್ಸ್ ಜಾಸ್ತಿ ಆಡಬೇಕು ಅಂತ. ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡಿಗೆ ನಾವು ತುಂಬ ವೇಟ್ ಮಾಡ್ತಿದ್ದೀವಿ, 7 ಗಂಟೆ ಬೇಗ ಆಗಲಿ ಅಂತ ನೋಡೋಕ್ಕೆ ತುಂಬ ಕಾಯ್ತಿದ್ದೀವಿ. ಇಂಡಿಯಾ ಟೀಮ್ ಮೇಲೆ ತುಂಬ ನಂಬಿಕೆ ಇದೆ ಗೆಲ್ತಾರೆ ಅಂತ. ಎವ್ರಿಥಿಂಗ್ ಈಸ್ ಸಪೋರ್ಟಿಂಗ್ ಅಸ್ ಕೈಂಡ್ ಆಫ್ ಫೀಲಿಂಗ್. ಅವರು ಟಫ್ ಇದ್ದಾರಲ್ಲ, ಅವರು ಟಫ್ ಇದ್ದಾರೆ, ಬಟ್ ಆದರೂ ಈ ಥರ ಸಿಚುವೇಶನ್ಸ್ ತುಂಬ ಸತಿ ಫೇಸ್ ಮಾಡಿದ್ದಾರೆ ಇಂಡಿಯಾ ಅವರು. ಸೊ ದೇ ವಿಲ್ ಓವರ್ಕಮ್ ಇಟ್. ಮೊದಲು ವುಮೆನ್ಸ್ ಕ್ರಿಕೆಟಿಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಿರಲಿಲ್ಲ. ಎಸ್, ಅಭಿಮಾನಿಗಳಿಗೆ ಎಷ್ಟರ ಮಟ್ಟಿಗೆ ಅಭಿಮಾನಿಗಳಿಗೆ ನಂಬಿಕೆ ಇದೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಯಾರು ಎಷ್ಟೇ ಸ್ಟ್ರಾಂಗ್ ಆಗಿರಲಿ ಅಪೋಸಿಟ್ ಟೀಮ್, ಈ ಥರ ಸಿಚುವೇಶನ್ಸು ನಮ್ಮ ಬಾಯ್ಸ್ಗೆ ಏನು ಹೊಸದಲ್ಲ. ಯಾರೇ ಸ್ಟ್ರಾಂಗ್ ಆಗಿದ್ರು ಕೂಡ ನಾವು ಅಷ್ಟೇ ಸ್ಟ್ರಾಂಗ್ ಆಗಿ ಎದುರಾಳಿಯನ್ನ ಬೀಟ್ ಮಾಡ್ತೀವಿ. ನಮ್ಮ ಹತ್ರ ಅಷ್ಟು ಕೂಡ ಸ್ಟ್ರಾಂಗ್ ಟೀಮ್ ಇದೆ. ಬ್ಯಾಟಿಂಗ್ ಅಂತ ಬಂದಾಗ್ಲೂ ಕೂಡ ನಾವು ಸ್ಟ್ರಾಂಗ್ ಇದ್ದೀವಿ, ಇನ್ನು ಬೌಲಿಂಗ್ ಅಲ್ಲೂ ಸ್ಟ್ರಾಂಗ್ ಇದ್ದೀವಿ, ಫೀಲ್ಡಿಂಗ್ ಅಲ್ಲೂ ಕೂಡ ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ನ್ಯೂಜಿಲೆಂಡ್ನ ಸೋಲ್ಸೋದಕ್ಕೆ ಅದನ್ನ ಬಾಯ್ಸ್ ಮಾಡ್ಕೊಂಡಿರ್ತಾರೆ. ಸೂರ್ಯ ಪಡೆ ತಯಾರಿಯನ್ನ ಮಾಡ್ಕೊಂಡೇ ಇರ್ತಾರೆ. ಇನ್ನು ನಿನ್ನೆ ಅವರು ಪ್ರಾಕ್ಟೀಸ್ ಮ್ಯಾಚ್ ಅನ್ನ ನ್ಯೂಜಿಲೆಂಡ್ ಜೊತೆ ಆಡಿದಾಗ ಒಂದಷ್ಟು ಮಟ್ಟಿಗೆ ಅವರಿಗೆ ಐಡಿಯಾಸ್ ಬಂದಿರುತ್ತೆ. ಓಕೆ, ಫೀಲ್ಡಿಂಗ್ ಅಲ್ಲಿ ಏನೇನೆಲ್ಲ ಚೇಂಜಸ್ನ ನಾವು ಮಾಡ್ಕೊಂಡ್ರೆ ಇವರನ್ನ ಸರಿಯಾಗಿ ಡಿಫೀಟ್ ಮಾಡ್ಬೋದು ಅಂತ. ಹಾಗಾಗಿ ತಯಾರಿ ಅಂತೂ ಎರಡೂ ಕಡೆನೂ ನಡೆದಿರುತ್ತೆ. ಇನ್ನು ನಮ್ಮ ಟೀಮ್ ಇಂಡಿಯನ್ ಬಾಯ್ಸ್ ಈ ಒಂದು ಟೂರ್ನಮೆಂಟ್ ಅಲ್ಲಿ ತಮ್ಮನ್ನ ತಾವು ಪ್ರತಿ 8 ಮ್ಯಾಚ್ ಆಡಿದ್ದಾರೆ. 8ರಲ್ಲಿ ಒಂದೇ ಒಂದು. ಒಬ್ಬರು ಅಭಿಮಾನಿ ಹೇಳಿದ್ರು, ಬೈ ಲಕ್ ಸೌತ್ ಆಫ್ರಿಕಾ ವಿರುದ್ಧ ಅವರು ಸೋತಿರುವಂಥದ್ದು, ಅಂದ್ರೆ ಸೌತ್ ಆಫ್ರಿಕಾ ಗೆದ್ದಿರುವಂಥದ್ದು ಬೈ ಲಕ್. ಸೊ ಪ್ರತಿಯೊಂದು ಪಂದ್ಯದಲ್ಲೂ ಕೂಡ 8 ಪಂದ್ಯದಲ್ಲೂ ಕೂಡ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಂಡೇ ಬಂದಿದ್ದಾರೆ. ಒಂದೊಂದು ಮ್ಯಾಚ್ ಅಲ್ಲಿ ಒಬ್ಬೊಬ್ರು ಅಲ್ಲಿ ಹೊಸ ವ್ಯಕ್ತಿಯಾಗಿ ಕಾಣಿಸ್ಕೋತಾರೆ ಅಥವಾ ಹೊಸ ಪ್ಲೇಯರ್ ಆಗಿ ಕಾಣಿಸ್ಕೋತಾರೆ. ಸೆಮಿಫೈನಲ್ಸ್ ಅಲ್ಲಿ ನೋಡಿದಾಗ ಅಕ್ಷರ್ ಪಟೇಲ್ ಒಂದ್ ರೀತಿಯಾಗಿ ಗೇಮ್ ಚೇಂಜರ್ ಆದ್ರು. ಇವತ್ತು ಅಂತ ಗೇಮ್ ಚೇಂಜರ್ಸ್ 4-5 ಜನ ಆಗ್ಬೋದು. ಹಾಗಾಗಿ ಟೀಮ್ ಇಂಡಿಯಾ ನಿಜವಾಗ್ಲೂ ಗೆದ್ದೇ ಗೆಲ್ಲುತ್ತೆ ಅಂತ ಅಭಿಮಾನಿಗಳು ಕೂತಿರುವಂಥದ್ದು.